ಈಗ ನೀವು ಬಹುಸಂಖ್ಯಾತರಲ್ಲಿದ್ದೀರಿ ಅಂತೇಳಿ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಬಹುದು, ಮುಂದೆ ನೀವೇ ಇರ್ತೀರಿ ಅನ್ನೋ ಗ್ಯಾರಂಟಿ ಇಲ್ಲ. ಆದ್ರಿಂದ ಇದೀರಿ, ಹೋಗ್ಬೇಕಾದ್ರೆ ಒಳ್ಳೆ ಹೆಸರು ತಗೊಂಡೋಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಎರಡನೇದಾಗಿ ಅನ್ವರ್ ಮಾನಿಪಾಡಿ ಅವರು ಏನು ನನ್ನ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಪದೇ ಪದೇ ಚರ್ಚೆ ನಡೀತಾ ಇದೆ. ನಾನು ಅವ್ರ ಮೇಲೆ ಡೆಫರ್ಮೇಷನ್ ಕೇಸು ಹಾಕದೆ ಕೋರ್ಟಿಗೆ ಬರಲೂ ಇಲ್ಲ. ಅವರು ಮತ್ ಪುನಃ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಭಾರತ ಸರ್ಕಾರಕ್ಕೆ ನಾ ಪ್ರಾರ್ಥನೆ ಮಾಡ್ತೀನಿ, ಅನ್ವರ್ ಮಾನಿಪ್ಪಾಡಿ ರಿಪೋರ್ಟ್ ಅನ್ನ ನೀವಾದ್ರೂ ಎನ್ಕ್ವೈರಿ ಮಾಡಿ, ಇಲ್ಲದಿದ್ರೆ ಸಿಬಿಐಗೆ ವಹಿಸಿರಿ. ಯಾರು ಕಲ್ಪಿಟ್ಸ್ ಇದ್ದಾರೋ ಹೋಗ್ತಾರ ಅದರಲ್ಲಿ. ಈ ರಿಪೋರ್ಟ್ ನಲ್ಲಿ 1926/11/76 ಸಿಎಂ ಇಬ್ರಾಹಿಂ ರವರು ಮಾಜಿ ಮಂತ್ರಿ ಆದ ಸಿಎಂ ಇಬ್ರಾಹಿಂ ಅವರ ಮಾಲೀಕತ್ವದಲ್ಲಿ ಈ ಖಾತೆಯನ್ನ ಮಂತ್ರಿಯಾಗಿ ಹಾಕಿಸಿಕೊಂಡ್ರು ಅಂತ. 76ರಲ್ಲಿ ನಾನು ಜೈಲಲ್ಲಿದ್ದೆ, ಎಮರ್ಜೆನ್ಸಿಯಲ್ಲಿ. ಆದ್ರೆ ಇವ್ರು ಬರೀತಕ್ಕಂಥದ್ದಲ್ಲಿ 76ರಲ್ಲಿ ಮಾಡ್ಕೊಂಡಿದ್ದಾರೆ ಅಂತ. ಇವ್ರು ವರದಿ ಬಂದ್ಮೇಲೆ ಕೊನೆಗೆ ನಾನು 2012ರಲ್ಲಿ 29 ಮಾರ್ಚ್ 2012ರಲ್ಲಿ ವಕ್ಫ್ ಬೋರ್ಡಿಗೆ ಬರ್ದೆ. ನಾನು ಅದರಲ್ಲಿ ವಕ್ಫ್ ಬೋರ್ಡಿಗೆ ಬರ್ದೆ, ಈ ತರ ಈ ಪ್ರಾಪರ್ಟಿ ನಮ್ದು ಅಂತೇಳಿ ಅಪಾದನೆ ಮಾಡ್ತಾ ಇದಾರೆ. ಇದು ಸಾರಾಂಶ ಹೇಳಿ ಅಂದ್ರೆ ಅವರೊಂದು ರಿಪೋರ್ಟ್, ಅವರೊಂದು ಲೆಟರ್ ಉತ್ತರ ಕೊಡ್ತಾರೆ ನನಗೆ 2012ರಲ್ಲಿ. ಇಟ್ ಈಸ್ ಫರ್ದರ್ ವೆರಿಫೈಡ್ ದಟ್ ದೇರ್ ಈಸ್ ನೋ ಲಿಟಿಗೇಷನ್ ಇನ್ ರೆಸ್ಪೆಕ್ಟ್ ಆಫ್ ಎನಿ ವಕ್ಫ್ ಪ್ರಾಪರ್ಟಿ ಬಿಟ್ವೀನ್ ಯು ಅಂಡ್ ದಿ ವಕ್ಫ್ ಬೋರ್ಡ್ ಇಸ್ ಪೆಂಡಿಂಗ್ ಡಿಸ್ಪೋಸಲ್ ಇನ್ ದಿ ಆಫೀಸ್. ಯಾವುದೇ ವಿವಾದ ಇಲ್ಲ ಇದರಲ್ಲಿ. ಆಮೇಲೆ ನನ್ನ ಹೆಸರು ಯಾವುದೇ ವಕ್ಫ್ ಪ್ರಾಪರ್ಟಿ ಇದುವರೆಗೂ ಮಾಲೀಕತ್ವನಿಲ್ಲ, ತಗೊಂಡೂ ಇಲ್ಲ. ಈ ಸಾದರ್ ಪತ್ರಪ್ಪ ರೋಡಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ ಬಾಡಿಗೆಗೆ ತಗೊಂಡಿದ್ವಿ. ಬಾಡಿಗೆ ಪೀರಿಯಡ್ ಮುಗಿತು, 6 ವರ್ಷದ ಹಿಂದೆನೆ ಮಾಲೀಕರಿಗೆ ವಾಪಸ್ ಕೊಟ್ಟಿದ್ದೀವಿ. ಇದನ್ನ ಪದೇ ಪದೇ ನನ್ನ ಹೆಸರು ಹೇಳ್ತಕ್ಕಂಥದ್ದು. ದಯವಿಟ್ಟು ಇದನ್ನ ಸಿಬಿಐ ಎನ್ಕ್ವೈರಿ ಮಾಡಿ, ಸತ್ಯಾಂಶ ಜನರ ಎದುರಿಗೆ ನೀವು ತರದೇ ಇದ್ರೆ ನಾನು ಹೈಕೋರ್ಟ್ನಲ್ಲಿ ಮತ್ತೆ ಪುನಃ ಮಾನನಷ್ಟದ ದಾವೆ ಮತ್ತು ಸಿಬಿಐಗೆ ರೆಫರ್ ಮಾಡಿ ಅನ್ನಕ್ಕಂತ ಕೇಸನ್ನ ಹಾಕಬೇಕಾಗತ್ತೆ. ಅಥವಾ ಸ್ಟೇಟ್ ಗವರ್ಮೆಂಟ್ ಆದರೂ ಸ್ಪಷ್ಟಪಡಿಸಬೇಕು ಈಗಲಾದ್ರೂ. ಸೊ ಇದನ್ನ ಸಾರ್ವಜನಿಕರ ಗಮನಕ್ಕೆ ನಿಮ್ಮ ಮುಖಾಂತರ ತರೋದಕ್ಕೆ ಇಚ್ಛೆ ಪಡ್ತೇನೆ. ಮಾಧ್ಯಮ ಕೊಡ್ತಿರ್ತಕ್ಕಂಥ ಸಹಕಾರಕ್ಕೆ ನಾನು ಧನ್ಯವಾದವನ್ನ ಸಮರ್ಪಿಸ್ತೇನೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.